ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲೂ ಕೂಡ ಆರ್ಸಿಬಿ ಫ್ಯಾನ್ಸ್ ಹುಚ್ಚಾಟವನ್ನ ಮೆರೆದಿದ್ದಾರೆ. ರಾಯಲ್ ಚಾಲೆಂಜರ್ಸ್ನ ದ್ವಿತೀಯ ಗೆಲುವು ಸಂಭ್ರಮದ ಹಿನ್ನೆಲೆ ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಖಾಸಗಿ ಬಸ್ ಮೇಲೆ ಕಲ್ಲನ್ನ ಎಸೆದಿದ್ದಾರೆ. ಘಟನೆಯಲ್ಲಿ ಬಸ್ನ ಮುಂಭಾಗದ ಗ್ಲಾಸ್ ಕೂಡ ಪುಡಿಯಾಗಿದೆ. ಯಾರಿಗಾದ್ರೂ ಹೆಚ್ಚು ಕಡಿಮೆ ಆಗಿ ತಲೆಗೇನಾದ್ರೂ ಪೆಟ್ಟಾಗಿದ್ರೆ, ಡ್ರೈವರ್ಗೆ ಏನಾದ್ರೂ ಸಮಸ್ಯೆ ಆಗಿದ್ರೆ, ಈ ಗ್ಲಾಸ್ ಪುಡಿ ಆಗಿದೆಯಲ್ಲ, ಕಲ್ಲನ್ನ ಎಸೆದಂತಹ ಸಂದರ್ಭದಲ್ಲಿ ಈ ಒಂದು ಬಸ್ಸನ್ನು ಓಡಿಸುವಂತಹ ಸಂದರ್ಭದಲ್ಲಿ ಏನಾದರೂ ಬ್ಯಾಲೆನ್ಸ್ ತಪ್ಪಿ ಯಾರಿಗಾದರೂ ಗುದ್ದಿದ್ರೆ ಏನು ಕತೆ ಅಂತ ಹೇಳಿ ಈ ರೀತಿಯಾಗಿ ಹುಚ್ಚಾಟ. ಸಾರ್ವಜನಿಕರ ಆಸ್ತಿಪಾಸ್ತಿಯನ್ನ ನಿಮ್ಮ ಆಸ್ತಿಪಾಸ್ತಿಯನ್ನ ನೀವೇ ಹಾನಿ ಮಾಡ್ತಾ ಇದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳುತ್ತೆ ಅನ್ನೋದನ್ನ ನೀವು ಮರ್ತು ಬಿಟ್ರಾ ಅಂತ ಹೇಳಿ ಕುಣಿದು ಡ್ಯಾನ್ಸ್ ಮಾಡಿ ಖುಷಿ ಪಡಿ, ಫ್ರೆಂಡ್ಸ್ಗಳ ಜೊತೆ ಎಂಜಾಯ್ ಮಾಡಿ, ಒಂದು ಸ್ವೀಟ್ ಹಂಚ್ಕೊಂಡು ಒಳ್ಳೆ ಊಟ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿ. ಯಾರೂ ಕೂಡ ನಿಮ್ಮನ್ನು ಪ್ರಶ್ನೆ ಮಾಡಲ್ಲ. ಅದನ್ನು ಬಿಟ್ಬಿಟ್ಟು ರೋಡಲ್ಲಿ ಕುಡ್ಕೊಂಡು ರಂಪಾಟ ಮಾಡಿಕೊಂಡು ಅಥವಾ ಎಲ್ಲಿ ಬೇಕಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಎಲ್ಲಿ ಬೇಕಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಕೊಂಡು ಈ ರೀತಿಯಾಗಿ ಬಸ್ಸಿಗೆ ಕಲ್ಲನ್ನು ಎಸೆದುಕೊಂಡು ಸಂಭ್ರಮಾಚರಣೆ ಮಾಡು ಅಂತ ಹೇಳಿದ್ದಾರೆ ಯಾರಾದರೂ? ಅದು ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಖಾಸಗಿ ಬಸ್ ಮೇಲೆ ಕಲ್ಲನ್ನು ಎಸೆದಿದ್ದಾರೆ ಅಂತಂದರೆ ಇನ್ನೆಷ್ಟು ದುರಹಂಕಾರ ಇರಬೇಕು ಇವ್ರುಗಳಿಗೆ. ಅವರೇನಾದರೂ ಬಂದು ಮಾತನಾಡಿಸಿದ್ರ ಡ್ರೈವರ್, ಕಂಡಕ್ಟ್ರು, ಬಸ್ನ ಡ್ರೈವರ್ಗಳು ಅಥವಾ ಪ್ಯಾಸೆಂಜರ್ಸ್ಗಳೇನಾದರೂ ನಿನ್ನ ಸಂಭ್ರಮಾಚರಣೆಗೆ ಅಡ್ಡಿ ಮಾಡಿದ್ರ? ಇಲ್ವಲ್ಲ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಖಾಸಗಿ ಬಸ್ನ ಈ ಒಂದು ಮುಂಭಾಗ ಯಾವ ರೀತಿಯಾಗಿ ಗ್ಲಾಸ್ ಪುಡಿ ಆಗಿದೆ ಅಂತ ಹೇಳಿ. ಸಣ್ಣ ಪುಟ್ಟ ಕಲ್ಲನ್ನು ಎಸೆದಂತೆ ಕಾಣಿಸ್ತಾ ಇಲ್ಲ, ದೊಡ್ಡ ಮಟ್ಟದಲ್ಲೇ ಕಲ್ಲನ್ನು ಎಸೆದಿದ್ದಾರೆ ಅಂತ ಕಾಣಿಸ್ತಾ ಇದೆ. ಇವರು ಯಾರು ಕೂಡ RCB ಅಭಿಮಾನಿಗಳಲ್ಲ ಈ ರೀತಿಯಾಗಿ ಹುಚ್ಚುಚ್ಚರಾಗಿ ನಡ್ಕೊಳ್ಳೋದಕ್ಕೆ. ಬೇರೆಯವರಿಗೆ ತೊಂದರೆಯನ್ನ ಕೊಟ್ಟು ಸಂಭ್ರಮಾಚರಣೆ ಮಾಡೋದು ಒಂದು ಸಂಭ್ರಮಾಚರಣೆನಾ? ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡೋದು ಒಂದು ಭಾಗವಾದರೆ, ಮತ್ತೊಂದು ಕಡೆ ಖಾಸಗಿ ಬಸ್ಗೆ ಕಲ್ಲನ್ನು ಹೊಡೆದು ಸಾರ್ವಜನಿಕರಿಗೆ ತೊಂದರೆಯನ್ನು ಉಂಟು ಮಾಡಿದ್ದಾರೆ. ರಾತ್ರಿ ನಡೆದಿರುವಂತಹ ಘಟನೆ ಅಂತ ಕಾಣಿಸ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ರಾತ್ರಿ ಯಾವ ಕಡೆ ಹೋಗ್ತಾ ಇತ್ತು ಬಸ್ ಅನ್ನೋದು ಇನ್ನಷ್ಟೇ ಸಿಗಬೇಕಾಗಿರುವಂತಹ ಮಾಹಿತಿ. ಬಟ್ ಆದರೆ ಯಾವುದೇ ರೀತಿಯಾದಂತಹ ಪ್ಯಾಸೆಂಜರ್ಗಳಿಗೆ ಸಮಸ್ಯೆ ಆಗಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ ಕೇಸ್ ಏನಾದರೂ ಯಾರಿಗಾದರೂ ಆ ಕಲ್ಲು ತಲೆಗೋ ಅಥವಾ ಕಣ್ಣಿಗೋ ಆ ಭಾಗಕ್ಕೇನಾದರೂ ಬಿದ್ದಿದ್ದರೆ ಎಷ್ಟು ಸಮಸ್ಯೆ ಆಗ್ತಾ ಇತ್ತು, ಪ್ರಾಣನೇ ಹೋಗ್ತಾ ಇತ್ತು. ಪ್ರಾಣದ ಜೊತೆ ಯಾರಾದರೂ ಚೆಲ್ಲಾಟ ಆಡ್ತಾರಾ? ಈ ರೀತಿಯಾಗಿ ಏನೋ ಸ್ಟ್ರೈಕ್ ಮಾಡ್ತಾ ಇದ್ದೀರಾ, ನೀವು ಹೊಡೆದಾಡ್ಕೊಳ್ತಾ ಇದ್ದೀರಾ, ಬಡ್ದಾಡ್ಕೊಳ್ತಾ ಇದ್ದೀರಾ, ನಿಮಗೆ ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಆಗಿದೆಯಾ, ನ್ಯಾಯ ಸಿಗಬೇಕಾ? ಇಲ್ವಲ್ಲ. ಇದ್ಯಾವುದೂ ಅಲ್ಲದ ಸಂದರ್ಭದಲ್ಲಿ ಸಂಭ್ರಮಾಚರಣೆ ರೀತಿಯಾಗಿ ಮಾಡಿ ಅದನ್ನು ಬಿಟ್ಟು ಈ ರೀತಿಯಾಗಿ ಸಮಸ್ಯೆಯನ್ನು ಬೇರೆಯವ್ರಿಗೆ ಕೊಟ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ